ಸ್ನೇಹಿತರೆ, ಸಿನಿಮಾಗೂ ಮೀರಿದ ಪೊಲಿಟಿಕಲ್ ಟ್ವಿಸ್ಟ್, ಯಾರೂ ಊಹೆ ಮಾಡದ ಅತಿದೊಡ್ಡ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳದ ದೀದಿ ಈಗ ಬೀದಿಗೆ ಬರೋ ರೀತಿಯಾಗಿದೆ. ಮಮತಾ ಬ್ಯಾನರ್ಜಿ ಕೋಟೆಯಲ್ಲಿ ದೊಡ್ಡ ಸುಂಟರಗಾಳಿ, ಭೂಕಂಪ. ಬಂಡಾಯ ಎದ್ದಿರೋ 20ಕ್ಕೂ ಅಧಿಕ ಜನ ಟಿಎಂಸಿ ಲೋಕಸಭಾ ಸಂಸದರೆಲ್ಲರೂ ಕೂಡ ಹೊಸ ಗೇಮ್ ಶುರು ಮಾಡಿದ್ದಾರೆ. ಜೂನ್ 14ನೇ ತಾರೀಕು 20 ಟಿಎಂಸಿ ಎಂಪಿಗಳ ಟೀಮ್ ನೇರವಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಮೀಟ್ ಆಗಿದೆ. ನಾವು NDA ಕೂಟಕ್ಕೆ ಸಪೋರ್ಟ್ ಮಾಡ್ತೇವೆ, ನಮಗೆ ಪಾರ್ಲಿಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಕೂರೋಕೆ ಅವಕಾಶ ಕೊಡಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಆದರೆ ಟ್ವಿಸ್ಟ್ ಅಂದರೆ ಈ ಬಂಡಾಯಗಾರರು ನೇರವಾಗಿ BJPಯನ್ನ ಸೇರ್ಪಡೆಯಾಗಿಲ್ಲ. ಬದಲಾಗಿ ದೇಶದಲ್ಲಿ ಯಾರಿಗೂ ಅಷ್ಟೊಂದು ಪರಿಚಿತವಲ್ಲದ ಒಂದು ಪುಟ್ಟ ಪ್ರಾದೇಶಿಕ ಪಕ್ಷದ ಜೊತೆಗೆ ವಿಲೀನ ಆಗ್ತಿದ್ದಾರೆ. ಹಾಗಿದ್ರೆ ಯಾವುದದು ಹೊಸ ಪಕ್ಷ? ಟಿಎಂಸಿ ರೆಬೆಲ್ಸ್ BJPಗೆ ಹೋಗದೆ ಅಜ್ಞಾತವಾಗಿರೋ ಪಾರ್ಟಿ ಸೇರ್ತಿರೋದು ಯಾಕೆ? ಇದರ ಹಿಂದೆ ಇರೋ ದಿಲ್ಲಿಯ ತಂತ್ರಗಾರಿಕೆಯಾದರೂ ಏನು? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಳೆಯಾಗಿ ಬಿಚ್ಚಿಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬಂಡಾಯ ಎದ್ದಿರೋ 20 ಟಿಎಂಸಿ ಸಂಸದರು ಜೂನ್ 14ಕ್ಕೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಮೀಟ್ ಮಾಡಿದ್ದಾರೆ. ನಾವು ನ್ಯಾಷನಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಥವಾ NCPI ಪಾರ್ಟಿಯೊಂದಿಗೆ ಮರ್ಜ್ ಆಗೋಕೆ ಡಿಸೈಡ್ ಮಾಡಿದ್ದೇವೆ. ಹಾಗಾಗಿ PM ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಲೀಡರ್ಶಿಪ್ ಅಡಿಯಲ್ಲಿ NDA ಜೊತೆ ಕೆಲಸ ಮಾಡ್ತೀವಿ ಅಂತ ಲೆಟರ್ ಸಬ್ಮಿಟ್ ಮಾಡಿದ್ದಾರೆ. ಈ ಎಂಪಿಗಳ ಲಿಸ್ಟ್ನಲ್ಲಿ ಕಕೋಲಿ ಘೋಷ್ ದಸ್ತಿದಾರ್, ಶತಾಬ್ದಿ ರಾಯ್, ಬಾಪಿ ಹಾಲ್ದರ್, ಶರ್ಮಿಳಾ ಸರ್ಕಾರ್, ಶರ್ಮಿಳಾ ಬಂಡೋಪಾಧ್ಯಾಯ, ಜಗದೀಶ್ ಬರ್ಮಾ ಬಸೂನಿಯಾ, ಅಸಿತ್ ಕುಮಾರ್ ಮಾಲ್, ಅರೂಪ್ ಚಕ್ರವರ್ತಿ, ರಚನಾ ಬ್ಯಾನರ್ಜಿ, ಸಯೋನಿ ಘೋಷ್, ಖಲೀಲುರ್ ರೆಹಮಾನ್, ಅಬು ತಾಹಿರ್ ಖಾನ್, ಕ್ರಿಕೆಟಿಗ ಯೂಸುಫ್ ಪಠಾಣ್, ಮಿತಾಲಿ ಬಾಗ್, ಮಾಲಾ ರಾಯ್, ಕಾಲಿಪಾಡ ಸೋರೆನ್, ದೀಪಕ್ ಅಧಿಕಾರಿ, ಜೂನ್ ಮಾಲಿಯಾ, ಪಾರ್ಥ ಭೌಮಿಕ್, ಸುದೀಪ್ ಬಂಡೋಪಾಧ್ಯಾಯ ಇದ್ದಾರೆ. ಇದ್ದಿದ್ದು ಬರೀ 822 ವೋಟ್. ಈಗ NDAನ ಅತಿ ದೊಡ್ಡ ಮಿತ್ರ ಟಿಎಂಸಿನ 20 ಬಂಡಾಯ ಸಂಸದರ ಗುಂಪು ಸೇರ್ತೀವಿ ಅಂತ ಹೇಳ್ತಿರೋ ಈ NCPI ಪಾರ್ಟಿ ಇದೆಯಲ್ಲ, ತುಂಬಾನೇ ಚಿಕ್ಕ ಪಕ್ಷ. 1,000 ಮೆಂಬರ್ಸ್ ಇರ್ಬೋದು ಪಾರ್ಟಿಯಲ್ಲಿ ಅಂತ ಹೇಳಲಾಗ್ತಿದೆ. ಇದು ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿದೆ, ಆದರೆ ಯಾವುದೇ ಮಾನ್ಯತೆ ಇಲ್ಲ. ಇದರ ಸಿಂಬಲ್ ಏನು ಗೊತ್ತಾ? ಸುತ್ತ 7 ಕಿರಣಗಳಿರೋ ಪೆನ್ನಿನ ನಿಬ್. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೆ. ಈ ಪಾರ್ಟಿ ರಿಜಿಸ್ಟರ್ ಆಗಿದ್ದು 2023ರ ಜನವರಿಯಲ್ಲಿ. ಇದರ ಅಡ್ರೆಸ್ ಇರೋದು ಬಂಗಾಳದ ಹೌರಾದಲ್ಲಿ. ಇದರ ಅಧ್ಯಕ್ಷರ ಹೆಸರು ಉತ್ತಿಯೋ ಕುಂಡು, ಶಿಯುಲಿ ಕುಂಡು ಇದರ ಉಪಾಧ್ಯಕ್ಷರು. ನಿಮಗೊಂದು ಶಾಕಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಈ ಪಾರ್ಟಿಗೆ ಇದುವರೆಗೆ ಬಂದಿರೋ ಟೋಟಲ್ ಫಂಡ್ಸ್ ಅಂದರೆ ದೇಣಿಗೆ 1,13,000 ರೂಪಾಯಿ. ಇನ್ನು ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 2023ರ ತ್ರಿಪುರಾ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಈ ಪಕ್ಷ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿತ್ತು. ಅಲ್ಲಿ ಚಾವ್ ಮಾನು ಅನ್ನೋ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಎಷ್ಟು ವೋಟ್ ಬಿತ್ತು ಗೊತ್ತಾ? 536 ವೋಟ್ ಬಿತ್ತು. ಹಾಗೆ ಕೈಲಾಶಹರ್ ಕ್ಷೇತ್ರದಲ್ಲಿ ಬಿದ್ದಿದ್ದು 286 ವೋಟ್. ಇಡೀ ಸ್ಟೇಟಲ್ಲಿ ಇಬ್ಬರೇ ಅಭ್ಯರ್ಥಿ ನಿಂತ್ಕೊಂಡಿದ್ರು. ಇಬ್ಬರಿಗೂ ಸೇರಿ ಬಿದ್ದಿದ್ದು 822 ವೋಟ್ ಜೀವಮಾನದಲ್ಲಿ. ಇಬ್ಬರು ಡೆಪಾಸಿಟ್ ಕಳ್ಕೊಂಡು ಧೂಳಿಪಟ ಆಗಿದ್ರು. ಆದರೆ ಇವತ್ತು ಅದೇ 822 ವೋಟ್ ಜೀವಮಾನದಲ್ಲಿ ತಗೊಂಡಿರೋ ಪಾರ್ಟಿಯೊಂದಿಗೆ ಟಿಎಂಸಿ ಬಂಡಾಯಗಾರರು ಹೋಗಿ ಸೇರ್ಕೊಂಡಿರೋ ಪರಿಣಾಮ ಲೋಕಸಭೆಯಲ್ಲಿ 20ಕ್ಕೂ ಅಧಿಕ ಸಂಸದರನ್ನ ಹೊಂದಿ NDAನ ಅತಿ ದೊಡ್ಡ ಮಿತ್ರ ಪಕ್ಷ ಆಗಿದೆ. ಯಾವ ಮಟ್ಟಿಗಂದ್ರೆ ಚಂದ್ರಬಾಬು ನಾಯ್ಡು ಅವರ TDPಗಿಂತಲೂ ದೊಡ್ಡ ಪಾರ್ಟಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೂರತ್ತೆ. ನಾಯ್ಡು ನಿತೀಶ್ರ ಊರುಗೋಲಿನ ಸರ್ಕಾರ ಅನ್ನೋ ಹಣೆಪಟ್ಟಿಯನ್ನು BJP ಈಗ ಕಳ್ಕೊಳ್ಳುತ್ತೆ. ಬಹುತೇಕ ಬಹುಮತಕ್ಕೆ ಹತ್ತಿರ ಬಂದಂಗಾಗತ್ತೆ. ಇವರೆಲ್ಲ ನೇರವಾಗಿ BJP ಹೇಳಿದಂಗೆ ಕೇಳೋರಾಗಿರೋದ್ರಿಂದ. ಇದರ ಬೆನ್ನಲ್ಲೇ ಮತ್ತೊಂದು ಟ್ವಿಸ್ಟ್ ಏನು ಗೊತ್ತಾ? ಈ 20 ಬಂಡಾಯ ಎಂಪಿಗಳು ಮರ್ಜ್ ಆಗ್ತಿರೋ NCPI ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಾಂತನು ಡೇ ದೊಡ್ಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಗೊತ್ತೇ ಇಲ್ವಲ್ಲ ಇದೆಲ್ಲ ವಿಚಾರ ಅಂತ ಹೇಳಿದ್ದಾರೆ. ಜೊತೆಗೆ ಟಿಎಂಸಿ ಬಿಟ್ಟು ಬಂದಿರೋ ಸಂಸದರನ್ನ ನಮ್ಮ ಪಕ್ಷ ವೆಲ್ಕಮ್ ಮಾಡಬಾರ್ದು. ನಾನಾಗ್ಲಿ ನಮ್ಮ ಪಾರ್ಟಿ ಆಗಲಿ ಅವರೊಂದಿಗೆ ವಿಲೀನ ಆಗಕ್ಕೆ ಬೆಂಬಲ ಕೊಡಲ್ಲ. ಯಾಕಂದ್ರೆ ಟಿಎಂಸಿ ನಾಯಕರು ತೀರಾ ಕೆಟ್ಟವರು, ಭ್ರಷ್ಟಾಚಾರ ಮಾಡಿರೋರು ಅಂತ ಕೊಳೆಯನ್ನು ಇಟ್ಕೊಂಡವರು ನಮ್ಮ ಪಾರ್ಟಿಯೊಂದಿಗೆ ಮರ್ಜ್ ಆಗೋದು ಬೇಡ. BJP ಒಟ್ಟಿಗೆ ಬೇಕಾದ್ರೆ ಮರ್ಜ್ ಆಗಲಿ, ನಮಗದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನಾವು PM ನರೇಂದ್ರ ಮೋದಿ ಅವರನ್ನ ಇಷ್ಟಪಡ್ತೀವಿ. ಹೌದು, ಈ ಹಿಂದೆ ಕೂಡ BJPಗೆ ಸಪೋರ್ಟ್ ಮಾಡಿದ್ವಿ. ಆದರೆ ಟಿಎಂಸಿ ಹೆಸರು ಒಳ್ಳೇದಿಲ್ಲ, ಅಂಥವ್ರು ಬೇಡ ಅಂತ ಅವ್ರು ಹೇಳಿದ್ದಾರೆ. ಆದರೆ ಇದು ಅವರ ಪಕ್ಷದ ನಿಲುವ ಅಥವಾ ವೈಯಕ್ತಿಕ ನಿಲುವ ಅನ್ನೋದು ಸ್ಪಷ್ಟ ಆಗಿಲ್ಲ. ಆದರೆ NCPI ಹಿನ್ನೆಲೆ ನೋಡಿದ್ರೆ ಈ ಮರ್ಜರ್ ಆಗೋದು ಬಹುತೇಕ ಖಚಿತ.
ಯಾಕಂದ್ರೆ ಸಂಘ ಪರಿವಾರಕ್ಕೆ ಅಷ್ಟು ಗಾಢ ಸಂಬಂಧವನ್ನ ಹೊಂದಿರೋ ಪಾರ್ಟಿ ಇದು ಈ NCPI ಕೂಡ. ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೆ ವೈಷ್ಣೋ ದೇವಿ, ಅಮೃತ್ಸರ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಹೋಗೋ ಆಸಕ್ತಿ ನಿಮಗಿತ್ತು ಅಂದ್ರೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡ್ ಬರ್ತಾರೆ. ಎಕ್ಸ್ಟ್ರಾ ಯಾವುದೇ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬಿಜೆಪಿ ಬದಲು NCPI ಯಾಕೆ? ಮುಖ್ಯವಾಗಿ ಜನರ ಆಕ್ರೋಶ ತಪ್ಪಿಸೋದು. ಬಂಗಾಳದಲ್ಲಿ ಬಿಜೆಪಿ ಮತ್ತು TMC ಬದ್ಧ ವೈರಿಗಳು. ಈಗ ಏಕಾಏಕಿ ಬಿಜೆಪಿ ಸೇರಿದ್ರೆ ನೋಡಿ ಇವ್ರನ್ನೆಲ್ಲ ಬಿಜೆಪಿ ಖರೀದಿ ಮಾಡಿಬಿಟ್ಟಿದೆ ಅಂತ ಹೇಳಿ ಮಮತಾ ಬ್ಯಾನರ್ಜಿಗೆ ವಾದ ಮಾಡೋಕೆ ಬಲ ಸಿಕ್ಬಿಡುತ್ತೆ. ಸ್ಥಳೀಯ ಮಟ್ಟದಲ್ಲಿ ಜನರ ಆಕ್ರೋಶವನ್ನ ಕೂಡ ಎದುರಿಸಬೇಕಾಗುತ್ತೆ. ಅದನ್ನ ತಪ್ಪಿಸೋಕೆ ಬಂಡಾಯಗಾರರು ಈ ಪುಟ್ಟ ಪಕ್ಷವನ್ನ ಟೆಂಪರರಿ ಪಾರ್ಕಿಂಗ್ ಸ್ಪಾಟ್ ತರ ಯೂಸ್ ಮಾಡ್ತಾ ಇದ್ದಾರೆ. ಇದು ಎಕ್ಸಾಕ್ಟ್ ಆಗಿ 2016ರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ನಡೆದ ಅದೇ ಹಳೆ ಟೆಕ್ನಿಕ್ ತರ ಕಾಣಿಸ್ತಾ ಇದೆ. ಅಲ್ಲೂ ಬಿಜೆಪಿ ಹಾಗೆ ಮಾಡಿಸಿತ್ತು. ಕಾಂಗ್ರೆಸ್ನಿಂದ ಪೇಮಾ ಖಂಡು ಬಂಡಾಯ ಎದ್ದಿದ್ರು. ಅಲ್ಲೂ ಕೂಡ 32 ಕಾಂಗ್ರೆಸ್ ಶಾಸಕರು ನೇರವಾಗಿ ಬಿಜೆಪಿ ಸೇರಿರಲಿಲ್ಲ. ಮೊದಲಿಗೆ PPA ಅನ್ನೋ ಸ್ಥಳೀಯ ಪಕ್ಷವನ್ನ ಸೇರಿ ಅಲ್ಲಿ ಸ್ವಲ್ಪ ದಿವಸ ಪಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಕಂಪ್ಲೀಟ್ ಆಗಿ ಬಿಜೆಪಿಗೆ ಜಾಯಿನ್ ಆಗಿದ್ರು. ಈಗ TMC ಬಂಡಾಯಗಾರರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಏನಾಗುತ್ತೆ ಹೇಳಿ, ಸ್ವಲ್ಪ ಟೈಮ್ ಬಿಟ್ಟು 1 ವರ್ಷ ಬಿಟ್ಟ ಮೇಲೆ ಇವರೆಲ್ಲ ಬಂದು ಬಿಜೆಪಿ ಸೇರಿದ್ರೆ TMC ಬಿಜೆಪಿಯೊಂದಿಗೆ ಮರ್ಜ್ ಆಯ್ತು ಅಂತ ಹೇಳಲ್ವಲ್ಲ ಯಾರನ್ನು ಕೂಡ. NCPI ಪಾರ್ಟಿಯವರೆಲ್ಲ ಬಂದು ಬಿಜೆಪಿ ಸೇರಿದ್ರು ಅಂತ ಆಗುತ್ತಲ್ವಾ. ನ್ಯೂಸ್ ಸೈಕಲ್ ನಲ್ಲಿ ಅದನ್ನ ಕನೆಕ್ಟ್ ಮಾಡೋದು, ಜನರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇವರು TMC ಇದ್ರು, ಇವರು ಆಮೇಲೆ NCPI ಸೇರ್ಕೊಂಡಿದ್ರು, ಅವರೆಲ್ಲ ಬಂದಿದ್ದಾರೆ ಅಂತೆಲ್ಲ ಹೇಳಬೇಕಾಗುತ್ತೆ. ಅದು ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಅಲ್ಲ. ಸೊ ಇದೆಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡು ಈ ತರ ಗೇಮ್ ಆಡಿರಬಹುದು ಅಂತ. ಸೊ ಅಲ್ಟಿಮೇಟ್ ಟಾರ್ಗೆಟ್ ಮುಂದೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಆಗಿ TMCಯನ್ನ, ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯನ್ನ ಅಳಿಸಿ ಹಾಕ್ಬಿಟ್ಟು ಪಾರ್ಲಿಮೆಂಟ್ನಿಂದ ಗ್ರಾಮ ಪಂಚಾಯತಿ ತನಕ ಪಾರ್ಟಿಯನ್ನ ಹೈಜಾಕ್ ಮಾಡೋ ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಇನ್ನೊಂದು ಆಸ್ಪೆಕ್ಟ್ ಕೂಡ ನಾವಿಲ್ಲಿ ಥಿಂಕ್ ಮಾಡಬಹುದು. ಏನಂದ್ರೆ MP ಗಳು ಇವರು 20 ಜನ ಡೈರೆಕ್ಟ್ ಆಗಿ ಬಿಜೆಪಿ ಸೇರಿದ್ರೆ ದೊಡ್ಡ ಸಮುದ್ರದಲ್ಲಿ ಸಣ್ಣ ಮೀನುಗಳಾಗ್ಬಿಡ್ತಾರೆ ಅಂತ ಡಿಮಾಂಡ್ ಇರಲ್ಲ. ಆದ್ರೆ NCPI ಅನ್ನೋ ಪ್ರತ್ಯೇಕ ಪಕ್ಷವಾಗಿ ಇವರು ಗುರುತಿಸ್ಕೊಂಡ್ರೆ NDA ಕೂಟದ 2ನೇ ಅತಿ ದೊಡ್ಡ ಪಾರ್ಟ್ನರ್ಸ್ ಆಗ್ತಾರೆ. ಚಂದ್ರಬಾಬು ನಾಯ್ಡು ಅವರಿಗಿಂತ ಜಾಸ್ತಿ ಲೆವರೇಜ್ ಸಿಕ್ಬಿಡುತ್ತೆ. ಮಂತ್ರಿ ಸ್ಥಾನಕ್ಕೆ ಇವರಿಗೊಂದಷ್ಟು ಜಾಸ್ತಿ ಅಪಾರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗ್ಬೋದು. ಮಿಷನ್ 360 ಲೋಕಸಭೆಯ ಹೊಸ ನಂಬರ್ಗೆ. ಈಗ ಮ್ಯಾಥಮೆಟಿಕ್ಸ್ಗೆ ಬರೋಣ. ಬಿಜೆಪಿಯ ಅತಿ ದೊಡ್ಡ ಟಾರ್ಗೆಟ್ ಏನು? ಸದ್ಯ ಲೋಕಸಭೆಯ ಒಟ್ಟು ಬಲ 543 ಸೀಟುಗಳು. ಇದರಲ್ಲಿ 3 ಸೀಟುಗಳು ಸದ್ಯ ಖಾಲಿ ಇವೆ. NDAಗೆ ಇರೋದು 293 ಸೀಟುಗಳು. ಈಗ TMCಯ 20 ಜನ ರೆಬೆಲ್ಸ್ ಸಪೋರ್ಟ್ ಘೋಷಣೆ ಮಾಡ್ತಿದ್ದ ಹಾಗೇನೆ NDA ಬಲ ಇದ್ದಕ್ಕಿದ್ದ ಹಾಗೆ 314ಕ್ಕೆ ಏರಿಕೆಯಾಗುತ್ತೆ. ಆದರೆ ಬಿಜೆಪಿಯ ಅಸಲಿ ಕನಸು ಮಿಷನ್ 360. ಯಾಕಂದ್ರೆ ದೇಶದಲ್ಲಿ ಯಾವುದೇ ಸಂವಿಧಾನ ತಿದ್ದುಪಡಿ ಬಿಲ್ ಪಾಸ್ ಮಾಡಬೇಕಾದ್ರೆ ಆರ್ಟಿಕಲ್ 368ರ ಪ್ರಕಾರ 2/3 ಮೆಜಾರಿಟಿ ಅಂದ್ರೆ 362 ವೋಟ್ಸ್ ಅಥವಾ ಸೀಟ್ಸ್ ಬೇಕೇ ಬೇಕು. ಲೆಕ್ಕ ಹಾಕಿ 314ಕ್ಕೆ ತಲುಪಿದ್ರೂ ಕೂಡ NDAಗೆ ಇನ್ನು 48 ಸೀಟುಗಳ ಕೊರತೆ ಇದೆ. ಹಾಗಿದ್ರೆ ಆ 48 ನಂಬರ್ ಎಕ್ಸ್ಟ್ರಾ ಎಲ್ಲಿಂದ ಬರುತ್ತೆ? ಇಲ್ಲೇ ಬಿಜೆಪಿಯ ಸೈಲೆಂಟ್ ಸ್ಟ್ರಾಟಜಿ ಇರೋದು. ಯಾವುದೇ ಬಿಲ್ ಬಂದಾಗ ಕೇವಲ ಪರವಾಗಿ ವೋಟ್ ಹಾಕಿಸಿಕೊಳ್ಳೋದು ಮಾತ್ರ ಅಲ್ಲ, ವಿಪಕ್ಷದವರು ವೋಟಿಂಗ್ ದಿನ ಗೈರು ಹಾಜರಾಗುವಂತೆ ನೋಡ್ಕೊಳ್ಳೋದು ಕೂಡ ಒಂದು ತಂತ್ರ. ಯಾಕಂದ್ರೆ ಸದನದಲ್ಲಿ ಒಟ್ಟು ಹಾಜರಾತಿನೇ ಕಮ್ಮಿ ಆದ್ರೆ ಮೆಜಾರಿಟಿಗೆ ಬೇಕಾದ 2/3 ಮ್ಯಾಜಿಕ್ ನಂಬರ್ ಕೂಡ ತಾನಾಗೆ ಕೆಳಗೆ ಬರುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದ ಏಪ್ರಿಲ್ 17ನೇ ತಾರೀಕು ನಡೆದ ವೋಟಿಂಗ್. ಅವತ್ತು ಸದನದಲ್ಲಿ ಇದ್ದಿದ್ದು ಬರೀ 528 MPಗಳು. ಅವತ್ತು ಬಿಲ್ ಪಾಸ್ ಆಗೋಕೆ ಬೇಕಾಗಿದ್ದು 352 ವೋಟ್. ಆದರೆ ಪರವಾಗಿ ಬಿದ್ದಿದ್ದು 298 ವೋಟ್. ಹೀಗಾಗಿ ಬಿಲ್ ಫೇಲ್ ಆಗಿತ್ತು. ಈಗ ಬಿಜೆಪಿ ಇದೇ ಪ್ಲಾನ್ ಮಾಡ್ತಾ ಇದೆ. DMK, YSRCP ಮತ್ತು ಸಣ್ಣ ಪುಟ್ಟ ಪಕ್ಷಗಳನ್ನ ವೋಟ್ ಹಾಕದಾದ್ರೆ ಹಾಕಿ ಸಂತೋಷ, ಇಲ್ಲ ಅಂದ್ರೆ ನೀವು ದೂರ ಉಳಿಯೋ ರೀತಿ ಮಾಡಿ, ಆ ರೀತಿ ಮ್ಯಾನೇಜ್ ಮಾಡೋದು ಬಿಜೆಪಿಯ ಸ್ಟ್ರಾಟಜಿ ಅಂತ. ಈ ಮೂಲಕ ಈ ಮೇಜರ್ ಬಿಲ್ಗಳನ್ನ ಈಸಿಯಾಗಿ ಪಾಸ್ ಮಾಡ್ಕೊಳ್ಳೋದು ಬಿಜೆಪಿಯ ರಣತಂತ್ರ. ಇಲ್ಲೊಂದು ಕ್ವಿಕ್ ಇನ್ಫಾರ್ಮೇಶನ್ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. 2/3 ಮೆಜಾರಿಟಿ ಅಂದ್ರೆ ಅರ್ಧ ಪಾರ್ಲಿಮೆಂಟ್ ನ ಗೈರು ಹಾಜರಾಗೋ ರೀತಿ ಮಾಡಿಕೊಂಡು ಸಣ್ಣ ಬಹುಮತ ಇದ್ರೂ ಕೂಡ ಅಥವಾ ಬರೀ 50 ಜನ ಪ್ರೆಸೆಂಟ್ ಇದ್ರೂ ಕೂಡ ಪಾಸ್ ಮಾಡ್ಕೊಬಹುದು. ಹಂಗಾಗಲ್ಲ. ಟೋಟಲ್ ಹೌಸ್ ನ ಸ್ಟ್ರೆಂತ್ ಎಷ್ಟಿದೆ ಅದರಲ್ಲಿ 50% ಅಂತೂ ಮಿನಿಮಮ್ ಇರಲೇಬೇಕು. 51 ಅಂದ್ರೆ 50%ಗಿಂತ 1 ವೋಟ್ ಆದ್ರೂ ಎಕ್ಸ್ಟ್ರಾ ಇರಲೇಬೇಕು. ಅದು ಕಂಡೀಷನ್ ನಂಬರ್ 1. ಆದ್ರೆ ಅಷ್ಟಿದ್ರೆ ಸಾಕಾಗಲ್ಲ. ಸಂವಿಧಾನ ತಿದ್ದುಪಡಿಗೆ ಹಾಜರಿರುವವರಲ್ಲಿ 3/2 ಬಹುಮತ ಬೇಕು. ಈ 2 ಕಂಡೀಷನ್ ಫುಲ್ಫಿಲ್ ಆಗಬೇಕಾಗತ್ತೆ ಸಂವಿಧಾನ ತಿದ್ದುಪಡಿ ಬಿಲ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ. ರಾಜ್ಯಸಭೆಯಲ್ಲೂ ಬಿರುಗಾಳಿ. ಬಹುಮತಕ್ಕೆ ಬೇಕು ಬರೀ 9 ಸೀಟ್. ಕಥೆ ಲೋಕಸಭೆಗೆ ಮಾತ್ರ ನಿಲ್ಲಲ್ಲ. ರಾಜ್ಯಸಭೆಯಲ್ಲೂ NDA ಭರ್ಜರಿಯಾಗಿ ಮುನ್ನುಗ್ತಾ ಇದೆ. ಬಂಗಾಳದ ಬೆಳವಣಿಗೆಯ ಬೆನ್ನಲ್ಲೇ TMCಯ 3 ಪ್ರಮುಖ ರಾಜ್ಯಸಭಾ ಸಂಸದರು ಈಗ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವರೇ ಸುಖೇಂದು ಶೇಖರ್ ರಾಯ್, ಸುಷ್ಮಿತಾ ದೇವ್ ಮತ್ತು ಪ್ರಕಾಶ್ ಚಿಕ್ ಬಡಾಯ್ಕ್. ಈಗಾಗಲೇ ರಾಜ್ಯಸಭೆಯಲ್ಲಿ NDA ಬಲ 150ರ ಗಡಿಯನ್ನು ದಾಟಿದೆ. ಕೆಲ ರಿಪೋರ್ಟ್ಸ್ ಪ್ರಕಾರ ಇದು 152ಕ್ಕೆ ನಿಂತುಕೊಂಡಿದೆ.
ಒಂದು ವೇಳೆ ಬಂಗಾಳದ 3 ಖಾಲಿ ಸೀಟುಗಳನ್ನು ಉಪಚುನಾವಣೆಯಲ್ಲಿ NDA ಗೆದ್ದುಕೊಂಡ್ರೆ ರಾಜ್ಯಸಭೆಯಲ್ಲಿ NDA ಬಲ 155ಕ್ಕೆ ರೈಸ್ ಆಗುತ್ತೆ. ರಾಜ್ಯಸಭೆಯ ಟೋಟಲ್ ಸೀಟುಗಳು 245. ಇಲ್ಲಿ ಸಂವಿಧಾನ ತಿದ್ದುಪಡಿ ಬಿಲ್ ಪಾಸ್ ಆಗೋಕೆ 2/3 ಮೆಜಾರಿಟಿ ಅಂದ್ರೆ 164 ಸೀಟ್ಗಳು ಬೇಕು. ಈಗ ಲೆಕ್ಕ ಮಾಡಿ, 164ಕ್ಕೆ 155 ಕಳೆದು ನೋಡಿ, NDAಗೆ ಶಾರ್ಟೇಜ್ ಇರೋದು ಜಸ್ಟ್ 9 ಸೀಟುಗಳು ಮಾತ್ರ. ರಾಜ್ಯಸಭೆಯಲ್ಲೂ NDAಗೆ ಅತಿ ದೊಡ್ಡ ಬಲ ಸಿಗತ್ತೆ. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ವಿಪಕ್ಷಗಳ ಎಂಪಿಗಳಿಗೆ ಬಿತ್ತು ಗಾಳ. ಕೇವಲ TMC ಬಂಗಾಳ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ದೊಡ್ಡ ಗೇಮ್ ಶುರುವಾಗಿದೆ. ಬೈ ಹುಕ್ ಆರ್ ಕ್ರುಕ್, ಒನ್ ನೇಷನ್ ಒನ್ ಎಲೆಕ್ಷನ್, ಹಾಗೆ ಡಿಲಿಮಿಟೇಷನ್, ಇದು ಮಹಿಳಾ ಮೀಸಲಾತಿದು, ಇದೆಲ್ಲವನ್ನ ಪಟಾಪಟ ಅಂತ ಹೇಳಿ ಪಾಸ್ ಮಾಡ್ಕೊಳ್ಳೋ ಲೆಕ್ಕಾಚಾರದಲ್ಲಿ BJP ಇದೆ. ರಾಷ್ಟ್ರವ್ಯಾಪಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ ಕೂಡ BJP ಪ್ರಯತ್ನ ನಡೆಸ್ತಾ ಇದೆ. ಸೊ ಅದಕ್ಕೆ ಟೆನಿ ಕಾಸ್ಟ್ ನಂಬರ್ಸ್ ಅನ್ನು ಅಚೀವ್ ಮಾಡಲೇಬೇಕು ಅಂತ BJP ಹೊರಟಂಗೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಏನಿದು? ವಿಪಕ್ಷದಲ್ಲಿರೋ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ಬಣದ ಎಂಪಿಗಳನ್ನು ಎಳೆಯೋಕೆ ನಡೆದಿರೋ ದೊಡ್ಡ ಬೇಟೆ. ರಿಪೋರ್ಟ್ಸ್ ಪ್ರಕಾರ ಏಕನಾಥ್ ಶಿಂಧೆ ಬಣ, ಅಂದರೆ ಶಿವಸೇನೆಯ ಅಫಿಷಿಯಲ್ ಲೋಗೋ ಚಿಹ್ನೆ ಎಲ್ಲ ಇಟ್ಕೊಂಡಿರೋ ಬಣ, ಉದ್ಧವ್ ಅವರ 9 ಲೋಕಸಭಾ ಎಂಪಿಗಳ ಪೈಕಿ ಕನಿಷ್ಠ 6 ಜನರನ್ನ ತಮ್ಮ ಕಡೆಗೆ ಎಳೆದುಕೊಳ್ಳೋಕೆ ಸ್ಕೆಚ್ ಹಾಕಿದ್ದಾರೆ. ಇದರ ಸುಳಿವು ಸಿಕ್ಕಿದ್ದ ಹಾಗೆ ಉದ್ಧವ್ ಠಾಕ್ರೆ ಅರ್ಜೆಂಟ್ ಆಗಿ ಎಂಪಿಗಳ ಮೀಟಿಂಗ್ ಕರೆದಿದ್ರು. ಇಲ್ಲಿ 4 ಜನ ಡೈರೆಕ್ಟ್ ಆಗಿ, ಇನ್ನು 5 ಜನ ಆನ್ಲೈನ್ ಮೂಲಕ ಅಟೆಂಡ್ ಆಗಿ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಆದರೆ ಇವರು ಯಾವುದೇ ಕ್ಷಣದಲ್ಲೂ ಶಿಂದೆ ಬಣಕ್ಕೆ ಜಂಪ್ ಆಗಬಹುದು. ಇನ್ನೊಂದು ಕಡೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದ NCPನ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನದ ನಂತರ ಅವರ NCP ಬಣದ ಕತೆ ಕೂಡ ಅತಂತ್ರ. ಸದ್ಯ ಸುನೇತ್ರ ಪವಾರ್ ಅವರನ್ನು DCM ಮಾಡಿ ಲೀಡರ್ಶಿಪ್ಪಲ್ಲಿ ಸ್ಥಾಪನೆ ಮಾಡಲಾಗಿದೆ, ಅವರ ವೈಫನ್ನು. ಆದರೆ ಪಾರ್ಟಿ ತುಂಬ ವೀಕ್ ಇದೆ. ಯಾವುದೇ ಪ್ರಮುಖ ಮಂತ್ರಿ ಸ್ಥಾನ ಕೇಳೋಕ್ಕೂ ಹೆದರ್ತಾ ಇದೆ. ಅದಕ್ಕೇನೆ ಫಿನಾನ್ಸ್ ಮಿನಿಸ್ಟ್ರಿ ಕೂಡ ಫಡ್ನವೀಸ್ ಅವರ ಬಳಿನೇ ಉಳ್ಕೊಂಡಿದೆ. ಇಡೀ ಬಣ ತಮ್ಮ ಉಳಿವಿಗಾಗಿ BJP ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಶರದ್ ಪವಾರ್ ಅವರ NCP ಬಣದ 9 ಎಂಪಿಗಳಿಗೂ ಕೂಡ ಈಗ ಒಳಗಿಂದೊಳಗೆ BJP ನಮ್ಮ ದೋಣಿಗೆ ಹತ್ಕೊಳ್ಳಿ ಅಂಥೇಳಿ ಲೈಫ್ ಬೋಟನ್ನು ನೀರಿಗೆ ಇಳಿಸಿದೆ. ನೀವು ಅಲ್ಲಿ ಮುಳುಗ್ತಾ ಇರೋ ಹಡಗಲ್ಲಿರ್ಬಿಡಿ, ಹತ್ಕೊಳ್ಳಿ, ನಮ್ಮದು ಒಳಗೆ ಹತ್ಸ್ಕೋತೀವಿ ಅಂತ ಹೇಳಿ ಆಫರ್ ಕೊಟ್ಟಿದೆ ಅನ್ನೋ ಸುದ್ದಿ ಇದೆ. ಸೊ ಇವ್ರದ್ದು ಕೂಡ ಸೆಟಲ್ ಆಯಿತು ಅಂತ ಹೇಳಿದ್ರೆ ಬಿಲ್ ಬಂದಾಗ ಕ್ರಾಸ್ ವೋಟಿಂಗ್ ಮಾಡೋಕೆ, ಸಪೋರ್ಟ್ ಮಾಡೋಕೆ, ಇಲ್ಲಾಂದರೆ ಅಬ್ಸ್ಟೇನ್ ಆಗೋಕೆ, ಅಂದರೆ ಗೈರು ಹಾಜರಾಗೋಕೆ ಮಾತುಕತೆ ನಡೀತಾ ಇದೆ ಅಂತ ಶಾಸಕ ರೋಹಿತ್ ಪವಾರ್ ಕೂಡ ಓಪನ್ ಆಗಿನೇ ವಾರ್ನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ. ದೇಶದ 61% MLAಗಳು ಒಟ್ಟಿಗೆ ಕಡೆಯದಾಗಿ ನಿಮಗೊಂದು ಅತಿ ದೊಡ್ಡ ರಿಯಾಲಿಟಿ ಪಿಕ್ಚರ್ ತೋರಿಸ್ತೀವಿ. ಇವತ್ತಿನ ಡೇಟಾ ಪ್ರಕಾರ ಭಾರತದಲ್ಲಿರೋ ಒಟ್ಟು MLAಗಳ ಪೈಕಿ ಟೋಟಲ್ ಸಂಖ್ಯೆ ಎಷ್ಟು? 4123 MLAಗಳು. ಇಲ್ಲಿ ನಿಮಗೆ ಗೊತ್ತಾ ಸ್ನೇಹಿತರೆ, ಬರೋಬ್ಬರಿ 61.36% MLAಗಳು NDAನಲ್ಲಿದ್ದಾರೆ. ಈಗ ಕೇವಲ BJP ಒಂದರಲ್ಲೇ 1813 MLAಗಳಿದ್ದಾರೆ. ಆದರೆ ವಿಪಕ್ಷಗಳ ಇಂಡಿಯಾ ಕೂಟ 24.52%ಗೆ ಬಂದು ಬಿದ್ದಿದೆ. ಇಷ್ಟೊಂದು ಅಗಾಧವಾದ ಬಹುಮತವನ್ನು BJP ಯಾಕೆ ವೋಟ್ ಮಾಡ್ತಾ ಇದೆ ಗೊತ್ತಾ? ದೇಶದಲ್ಲಿ ಕೆಲ ಪ್ರಮುಖ ಸಾಂವಿಧಾನಿಕ ಬಿಲ್ಗಳನ್ನು ಪಾಸ್ ಮಾಡಬೇಕು ಅಂದರೆ ಬರೀ ಸಂಸತ್ ಬಹುಮತ ಸಾಕಾಗಲ್ಲ. ದೇಶದ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳು ಕೂಡ ಇದಕ್ಕೆ ಅಪ್ರೂವಲ್ ಕೊಡಬೇಕು. ಸೊ ಮುಂದಿನ ದಿನಗಳಲ್ಲಿ ಬರಲಿರೋ ಕ್ಷೇತ್ರ ಮರು ವಿಂಗಡಣೆ ಅಂದರೆ ಡಿಲಿಮಿಟೇಷನ್, ಮಹಿಳಾ ಮೀಸಲಾತಿ ಜಾರಿ ಮತ್ತು ಭವಿಷ್ಯದ ಸಂವಿಧಾನ ತಿದ್ದುಪಡಿಗಳಿಗಾಗಿ BJP ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯಗಳನ್ನು ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಹೆಜ್ಜೆ ಇಡ್ತಾ ಇದೆ. ಬಂಗಾಳದ ಆ 20 ಎಂಪಿಗಳ ಬಂಡಾಯ ಮತ್ತು ಮಹಾರಾಷ್ಟ್ರದ ಆಪರೇಷನ್ ಟೈಗರ್, ಇದೆಲ್ಲವೂ ಆ ದೊಡ್ಡ ವಿಷನ್ನ ಸಣ್ಣ ಭಾಗಗಳಾಗಿ ಎಮರ್ಜ್ ಆಗ್ತಾ ಇದ್ದಾವೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಈ ನಂಬರ್ ಗೇಮ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಮಸ್ತ್ ಮಗ ಚಾನಲ್ನ ಈ ಡೀಟೇಲ್ಡ್ ರಿಪೋರ್ಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್, ನಾವೇನು ಮೆಂಬರ್ಸ್ಗೆ ಪ್ರತ್ಯೇಕ ವೀಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.